ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಆಟೋದಲ್ಲೇ ಕೇಳ್ತಾರೆ, ಬನ್ನಿ ಸುತ್ತಮುತ್ತ ಒಂದು 5 ದೇವಸ್ಥಾನ ಇದು ತೋರಿಸ್ಕೊಬರ್ತೀವಿ ಅಂತ. ಬಟ್ ಹೋಗಿದ್ವಿ. ಬಟ್ ಅವ್ರೇನು ಎಕ್ಸ್ಪ್ಲೇನ್ ಮಾಡಲ್ಲ. ನನಗೂ ಗೊತ್ತಾಗಲಿಲ್ಲ. ದೇವಸ್ಥಾನಕ್ಕೆ ಹೋದ್ವಿ, ಇದು ಯಾವುದೇ ದೇವಸ್ಥಾನ ಅಂತ ಕನ್ಫ್ಯೂಷನ್ ಆಯಿತು. ಬಟ್ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಹೋದರೆ ಮಿಸ್ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನಾವು ಹೋಗಿದ್ದ ಟೈಮಲ್ಲಿ ಹೆವಿ ಬಿಸಿಲಿತ್ತು ಫ್ರೆಂಡ್ಸ್. ನಾವು ಹೋಗಿದ್ದು 12 ಗಂಟೆ 1 ಗಂಟೆ ಟೈಮಲ್ಲಿ. ಅದು ಆಟೋ ಹಿಂದೆ ಕೂತಿದ್ವಿ. ಎಷ್ಟು ಹೆವಿ ಬಿಸಿಲು ಅಂದರೆ 3 ಅವರ್ಸ್ ಜರ್ನಿ. ನಮಗೆ ಎಲ್ಲ ತೋರಿಸ್ಕೊಂಬಂದಿದ್ವಿ. ಹೆವಿ ಅಂದರೆ ಭಯಂಕರ ಸುಟ್ಟು ಹೋಗ್ತಾ ಇತ್ತು. ಕಾಲಲ್ಲಿ ಬೇರೆ ಟೆಂಪಲ್ಗಳಿಗೆಲ್ಲ ಹೋದ್ವಿ. ಕಾಲಲ್ಲೆಲ್ಲ ನಂಗೆ ಸ್ವಲ್ಪ ಪಿಂಪಲ್ ಬಂದುಬಿಟ್ಟಿತ್ತು, ಗುಳ್ಳೆ ಬಂದುಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನೋಡಿ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗಾರು ಗೊತ್ತಾದರೆ ಯಾವ್ಯಾವ ದೇವರು ಅಂತ ಕಮೆಂಟ್ ಮಾಡಿ. ಮತ್ತು ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಹೋಗಿ ಸುತ್ತಮುತ್ತ ಪ್ಲೇಸ್ ನೋಡ್ಕೊಂಬರೋದು ಮರಿಬೇಡಿ. ಹೆವಿ ಬಿಸಿಲು. ನಾವು ಎಷ್ಟು ಮಜ್ಜಿಗೆ ಕುಡೀಲಿ, ಎಷ್ಟು ನೀರು ಕುಡೀಲಿ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ನಮ್ಗಿಂತ 1 to 3 ಬಿಸಿಲಿತ್ತು ಫ್ರೆಂಡ್ಸ್. ಮತ್ತು ಈ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ. ಊಟ ಮಾಡ್ಕೊಂಡ್ಬಂದ್ವಿ ಅಲ್ಲೇ. ಬಟ್ ಎಷ್ಟು ಚೆನ್ನಾಗಿ ಸ್ವಲ್ಪ ಪಲ್ಯ ಮತ್ತು ಚಟ್ನಿ, ಹಸಿರು ಮೆಣಸಿನ್ಕಾಯಿನ ಚಟ್ನಿ, ಅನ್ನ ಸಾಂಬಾರು, ರಸಮ್ಮು ಮತ್ತು ಮೊಸರು, ಮಜ್ಜಿಗೆ ಎಲ್ಲ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ರು ಊಟನ. ಅಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ. ಮತ್ತು ಈ ಪ್ಲೇಸು ಅಷ್ಟೇ. ಅಲ್ಲಿ ನೀರು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಅದರಲ್ಲಿ ದೋಣಿಲೆಲ್ಲ ಕರ್ಕೊಂಡು ಹೋಗ್ತಾ ಇರೋ ತೆಪ್ಪ ಅಂತಾರೆ ಅದರಲ್ಲಿ. ಬಟ್ ಅದರಲ್ಲಿ ತುಂಬ ಹೆವಿ ಬಿಸಿಲಿತ್ತು. ಬಟ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆ ನೀರೇ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಬಿಸಿಲು ಟೈಮಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನೀರಲ್ಲಿ. ಅಷ್ಟು ಹೆವಿ ಅಂದರೆ ಹೆವಿ ಬಿಸಿಲಿತ್ತು, ಭಯಂಕರ. ನಮ್ಮ ಕಡೆಗಿಂತ ಆ ಕಡೆ 1 to 3 ಬಿಸಿಲಿದೆ ಫ್ರೆಂಡ್ಸ್. ಆದರೆ ಇದು ಯಾವ ನದಿ, ಯಾವ ಗಂಗಾಸ್ಥಾನ ಅದೇನೋ ಗೊತ್ತಿಲ್ಲ. ನಮ್ಗಲ್ಲಿ ಯಾರೂ ಎಕ್ಸ್ಪ್ಲೇನ್ ಮಾಡೋರಿಲ್ಲ. ಸುಮ್ಮನೆ ಕರ್ಕೊಂಡೋಗಿ ಇಳಿಸ್ತಿದ್ರು ಆಟೋದಲ್ಲಿ. ಸುಮ್ಮನೆ ಹೋಗ್ಬೇಕು, ಒಂದು 5 ನಿಮಿಷದೊಳಗಡೆ ನೋಡ್ಕೊಂಬರ್ಬೇಕು. ಇಲ್ಲಾಂದ್ರೆ ಅವರೇ ಹುಡ್ಕೊಂಬರ್ತಾಯಿದ್ರು. ಯಾಕೆಂದರೆ ಎಲ್ಲರೂ ಬಂದಿದ್ದಾರೆ, ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ. ಅದ್ರಲ್ಲಿ ಒಂದು ರೌಂಡ್ ಹೋಗ್ಬೋದು ಅನ್ಸುತ್ತೆ ದುಡ್ಡಿಗಲ್ಲ. ಆದರೆ ಬಿಸಿಲು ಹೆವಿ ಐತೆ. ಸ್ವಲ್ಪ 90 ಆಗಿದ್ದಿದ್ರೆ ಹೋಗ್ಬೋದಾಗಿತ್ತು. ಆ ಕಡೆ ಫುಲ್ ಲಾಸ್ಟ್ವರೆಗೂ ತೋರಿಸ್ಕೊಬತ್ತಾರಲ್ಲ. ಈ ಕಡೆ ಸೈಡವರೆಲ್ಲ ಯಾವ ಥರ ಅಂತ ಅಂದರೆ, ಮನೆ ಮುಂದೆ ಸಾರಿಸಿದ್ರು ಅಷ್ಟೇ, ಸಗಣಿ ಸಾರಿಸಿದ್ರು ಅಷ್ಟೇ. ಅವ್ರು ಹೆಂಗೆ ಕ್ಲೀನ್ ಮಾಡಿದ್ರು, ಅರಿಶಿನ ಹಾಕೊಂಡು ಕ್ಲೀನ್ ಮಾಡ್ತಾರೆ. ಬಾಗಿಲಿಗೂ ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಒರೆಸ್ಬಿಟ್ಟು ಕುಂಕುಮ ಇಟ್ಟಿದ್ರು. ಮತ್ತು ಸಗಣಿಗಳಿಗೂ ಅರಿಶಿನ ಹಾಕೊಂಡು ಸಾರಿಸ್ತಾರೆ. ಮನೆ ಮುಂದೆ ಆಗಲಿ ದೇವಸ್ಥಾನ ಆಗಲಿ ಸಾರಿಸ್ಬಿಟ್ಟು ರಂಗೋಲಿ ಬಿಡ್ತಾರೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾರ ಮನೆ ಮುಂದೆ ನೋಡಿ ಅರಿಶಿನ ಹಾಕಿ ಸಗಣಿ ಹಾಕಿ ಸಾರಿಸಿರೋದೇ. ಮತ್ತು ಯಾವ ದೇವಸ್ಥಾನ ನೋಡಿದ್ರೂ ಸಾರಿಸಿರ್ತಾರೆ ಸಗಣಿ ಹಾಕ್ಬಿಟ್ಟು. ಇಲ್ಲಿ ನೋಡಿ, ನಾವು ಹೋಗಿದ್ವಲ್ಲ ಅದೇ ದೇವಸ್ಥಾನದಲ್ಲಿ ಊಟ ಈ ಥರ ಕ್ಯೂ ಸೆಲ್ಫ್ ಅಂದರೆ ನಾವೇ ಅಲ್ಲಿ ಹೋಗಿ ಇಸ್ಕೊಬಂದು ಹಿಂಗೆ ಲೈನಾಗ ಕುತ್ಕೊಂಡು ಊಟ ಮಾಡಬೇಕು. ಈ ಕಡೆ ಜಾಗದಲ್ಲಿ ಎಲ್ಲದೂ ಆ ಕಡೆ ಬಡಿಸ್ತಾರೆ. ಮತ್ತು ನೋಡಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹಿಂದೆ ಕೂತಿದ್ವಿ. ಹೆವಿ ಬಿಸಿಲು. ನನ್ನ ಮಗಳಿಗೂ ಆಗ್ತಿರ್ಲಿಲ್ಲ. ಹೊಚ್ಕೊಂಡು ಕೂತಿದ್ದೆ. ನನ್ನ ಮಗಳಿಗೂ ನೆರಳಾಗ್ಲಪ್ಪ ಅಂತ. ಭಯಂಕರ ಸುಟ್ಟೋಗ್ತಿತ್ತು ಅಂದರೆ ಹೇಳಂಗಿಲ್ಲ. ಯಾಕೆ ಹೇಳ್ತೀರ? ಮತ್ತು ಈ ಥರ ದೇವಸ್ಥಾನಗಳು ಹೆಂಗೆ ಗೊತ್ತಲ್ಲ, ಎಲ್ಲ ಮಣ್ಣಿದೆಯಲ್ಲ, ಮಣ್ಣಿಲ್ಲ, ಮರಳು. ಮಣ್ಣಿದ್ದೀರಿ ಅಷ್ಟೊಂದು ಸುಡ್ತಾ ಇರಲಿಲ್ವನೋ, ಮರಳು. ಆ ಮರಳಂತೂ ಫುಲ್ ಕಾದಿದೆ. ಬೆಂಕಿ ಮೇಲೆ ಕಾಲಿಟ್ಟ ಥರ ಆಗ್ತಿತ್ತು. ಎಲ್ಲ ಬರೀ ಕಾಲು ಓಡಾಡ್ತಿದ್ದಾರೆ, ಆಗ್ತಾನೆ ಇಲ್ಲ. ಯಪ್ಪ, ಯಾಕೆ ಹೇಳ್ತೀರಾ? ಅದು ಮರಳು ಬಾಣಲಿಲು ಊರಿದ್ರೆ ಎಷ್ಟು ಬಿಸಿಯಾಗಿರುತ್ತೆ, ಆ ಥರ ಬಿಸಿಯಾಗಿತ್ತು. ಭಯಂಕರ. ಬಟ್ ಈ ದೇವಸ್ಥಾನಗಳು ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಯಾರು ಮಂತ್ರಾಲಯಕ್ಕೆ ಹೋದರೆ ಈ ಸುತ್ತಮುತ್ತ ನಾವು 4-5 ದೇವಸ್ಥಾನಗಳಿದೆ, ಅಲ್ಲಿಗೆ ಹೋಗೋದನ್ನು ಮಿಸ್ ಮಾಡಬೇಡಿ. ಬಟ್ ತಂಪತ್ತಲ್ಲಿ ಹೋಗಿ ಫ್ರೆಂಡ್ಸ್. ಈ ಥರ ಬಿಸಿಲು ಟೈಮಲ್ಲಿ ಹೋದರೆ ಅದು ನೋಡಿದ್ದು ಸಮಾಧಾನ ಆಗೋಲ್ಲ. ಅಯ್ಯೋ ಅಂದ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆ ನೋಡಿ ಎಷ್ಟು ಭಯಂಕರ ಬಿಸಿಲು ಅಂದರೆ. ಇಲ್ಲಿ ನೋಡಿ, ಈ ಮಂಕಿ ಕೋತಿ ಅದು ಜ್ಯೂಸು ಆ ಕಡೆ ಇದು ಒಂದು ಸ್ವಲ್ಪ ಓಲಾಗಿದೆ ಅನಿಸುತ್ತೆ, ಅದರಲ್ಲಿ ಜ್ಯೂಸ್ ಕುಡಿತಾ ಇದ್ದಲ್ಲಿ. ಎಷ್ಟು ಕೋತಿಗಳಿದ್ದು ಗೊತ್ತಾ, ತುಂಬ ಕೋತಿಗಳಿದ್ದು. ಬಟ್ ಯಾರಿಗೂ ಏನೂ ಹೊರಟು ಮಾಡ್ತಿರ್ಲಿಲ್ಲ. ಅವು ಒಪ್ಪಾಡಿಗೆ ಅವು ಕೂತ್ಕೊಂಡು ಒಪ್ಪಾಡಿಗೆ ಅವು ಕೆಲಸ ಏನಿರ್ತವೆ ಇಲ್ಲ, ಸುಮ್ಮನೆ ಅವು ಏನೇನು ಮಾಡ್ತಿರ್ತಾವೆ ಹಂಗಂಗೆ ಮಾಡ್ತಿತ್ತು. ಬಟ್ ಇಷ್ಟ ಆಯಿತು. ಬಟ್ ಇದು ನೋಡಿ, ಜ್ಯೂಸ್ ಎಷ್ಟು ಚೆನ್ನಾಗಿ ಕುಡಿತಿದೆ. ನನ್ನ ಮಗಳು ಎದ್ರಕೊಂಡು ಬರ್ತಾನೆ ಇಲ್ಲ. ನಾನು ಬರಲ್ಲ, ಮಂಕಿ ಇದೆ, ಭಯ ಆಗುತ್ತೆ ಮಮ್ಮ ಅಂತ. ಬಟ್ ಖುಷಿ ಆಯಿತು ಫ್ರೆಂಡ್ಸ್. ನೀವು ಹೋದ್ರೂ ಈ ಪ್ಲೇಸ್ಗಳನ್ನ ನೋಡೋದನ್ನು ಮರಿಬೇಡಿ. ಬಟ್ ಅಲ್ಲಿ ಇನ್ನೊಬ್ಬರು ಎಕ್ಸ್ಪ್ಲೇನ್ ಮಾಡೋರಿದ್ದು, ಒಬ್ಬರು ಗೈಡೆನ್ಸ್ ಇದ್ದಿದ್ದರೆ ತುಂಬ ಚೆನ್ನಾಗಿರೋದು ಅಂತ ಅನ್ನಿಸ್ತು, ನನ್ನ ಪರ್ಸ್ನಲ್ ಒಪಿನಿಯನ್ನು. ಬಟ್ ನನಗೂ ಆ ಪ್ಲೇಸ್ಗಳು ಗೊತ್ತು. ನಮ್ಮ ಆಟೋದಲ್ಲಿ ಬಂದಿದ್ದವ್ರಿಗೂ ಆ ಜಾಗಗಳು ಅಷ್ಟಾಗಿ ಗೊತ್ತಿಲ್ಲ. ಅವರು ಹೊಸೊಬ್ರೇ. ನೋಡಿ ಈ ಥರ ಈ ಜಾಗ ಅಂತೂ ಭಯಂಕರ. ಅಲ್ಲೆಲ್ಲ ಒಂದು ಮದುವೆನೂ ಆಗ್ತಿತ್ತು. ಮತ್ತು
ಅಲ್ಲೇ ಒಂದು 2-3 ದೇವಸ್ಥಾನ ಇದೆ ಒಂದೇ ಕಡೆ. ಎಲ್ಲ ಕಾದ್ಬಿಟ್ಟಿದ್ದೀನಿ ನೋಡಿ. ಅದೇನೇನೋ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರು ಈ ಕಡೆ. ಕುರಿ ಕುಯ್ಯೋದು, ಮರಿ ಎಲ್ಲ ಹೊಡೆದು ಏನೇನೋ ಫಂಕ್ಷನ್ಗಳೆಲ್ಲ ಮಾಡ್ತಾಯಿದ್ರು. ಅಲ್ಲಿ ನೋಡಿ ಮಣ್ಣು ಮರಳು, ಅಪ್ಪ ಭಯಂಕರ. ನಮಗಂತೂ ಅಲ್ಲಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಬಂದು ಈ ಕಡೆ ನೆರಳಲ್ಲಿ ನಿಂತಿದ್ವಿ, ಆಗ್ತಾನೆ ಇಲ್ಲ ಕಾಲು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವಾಗ ಹೋಗಿರೋ ದೇವಸ್ಥಾನ ಮಂತ್ರಾಲಯ ಸುತ್ತಮುತ್ತನೇ ಇದೆ. ಬಟ್ ಆದರೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್, ಇಷ್ಟು ಅಮೌಂಟ್ ಒಬ್ಬರಿಗೆ ಅಂತ. ಬಟ್ ಅವ್ರು ಏನು ಎಕ್ಸ್ಪ್ಲೈನ್ ಮಾಡೋಲ್ಲ, ಕರ್ಕೊಂಡು ಹೋಗ್ತಾರೆ, ತೋರಿಸ್ಕೊತಾರೆ, ಕರ್ಕೊಬರ್ತಾರೆ. 2 ನಿಮಿಷ 5 ನಿಮಿಷ ಅಷ್ಟೇ. ಬಟ್ ನಮಗೆ ಅಲ್ಲಿ ಗೈಡೆನ್ಸ್ ಅಂತ ಯಾರೂ ಇಲ್ಲ. ಬಟ್ ನನಗೂ ಅಲ್ಲಿ ಯಾವ್ಯಾವ ದೇವಸ್ಥಾನ ಅಂತ ಕನ್ಫ್ಯೂಷನ್ ಆಯಿತು, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಮತ್ತೆ ಸಂಜೆ ಮಂತ್ರಾಲಯಕ್ಕೆ ಬಂದು ಒಂದು ಸಲ ನೋಡ್ಕೊಂಡು ರಾಯರಿಗೆ ಕೈ ಮುಗಿದು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಬಾಯ್.